ಅಂದರೆ ಏನು ಅಂತ ಪ್ರತಿಯೊಂದು ವ್ಯಕ್ತಿ ಪ್ರಪಂಚದಲ್ಲಿ ಇರುವ ಪ್ರತಿಯೊಂದು ವ್ಯಕ್ತಿ ತಿಳ್ಕೋಬೇಕಾಗಿರೋ ಅನಿವಾರ್ಯತೆ ಇದೆ. ಆದ್ದರಿಂದ ಮಾನವ ಹಕ್ಕುಗಳ ಬಗ್ಗೆ ಹೇಗೆ ಹುಟ್ಟಿದೆ, ಹೇಗೆ ಬಂದಿದೆ ಅಂತ ನಮ್ಮ ಸಂವಿಧಾನಬದ್ಧವಾಗಿ ಸಿಕ್ಕಿರುವ ಒಂದು ಮಾನವ ಹಕ್ಕುಗಳ ಬಗ್ಗೆ ತಿಳ್ಕೋ ಒಂದು ಅನಿವಾರ್ಯತೆ ಈಗಿನ ಆಧುನಿಕ ಪ್ರಪಂಚದಲ್ಲಿ ಪ್ರತಿಯೊಬ್ಬರು ತಿಳ್ಕೋಬೇಕಾದ್ರೆ ಅನಿವಾರ್ಯ ಒದಗಿ ಬಂದಿದೆ. ಇದರಿಂದ ಮಾನವ ಹಕ್ಕುಗಳಂದರೆ ನಿಮಗೆ ಎಲ್ಲರಿಗೂ ಒಂದು ಸಂದೇಹ ಇರ್ಬೋದು. ಆದರೆ ಮಾನವ ಹಕ್ಕುಗಳಂದರೆ ನಮ್ಮ ಎರಡನೇ ಪ್ರಪಂಚ ಇದ್ದ ನಂತರ ಯೂನಿವರ್ಸಲ್ ಡಿಕ್ಲರೇಷನ್ ಹ್ಯೂಮನ್ ರೈಟ್ಸ್ ನಮ್ಮ ವರ್ಲ್ಡ್ ಆರ್ಗನೈಜೇಷನ್ ಸಂಸ್ಥೆ ವತಿಯಿಂದ ನಿರ್ಮಾಣ ಮಾಡಲಾಗಿದೆ. ಇದರದ್ದು 1948 ಡಿಸೆಂಬರ್ ದಿವಸ ನಮ್ಮ ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ದಿನಾಚರಣೆ ನಡೆಸುವ ಮೂಲಕ ಈ ಸ್ಥಾಪಿತ ಮಾಡಲಾಗಿದೆ. ಆದ್ದರಿಂದ ಅದೇ ದೃಷ್ಟಿಯಿಂದ ಪ್ರಪಂಚದಲ್ಲಿ ಪ್ರತಿಯೊಂದು ಕಂಟ್ರಿ ಅದಕ್ಕೆ ಸಿಗ್ನೇಚರ್ ಮಾಡಿದ ಸಂದರ್ಭವೂ ಆಗಿದೆ. ಹಾಗೆ ನಮ್ಮ ಭಾರತ ದೇಶಕ್ಕೆ ಬಂದಾಗ ನಮ್ಮ ಭಾರತ ದೇಶ ಪ್ರತಿಯೊಬ್ಬ ಪ್ರಜೆ ನಮ್ಮ ಮಾನವ ಹಕ್ಕುಗಳ ಬಗ್ಗೆ ನಮ್ಮ ಸಂವಿಧಾನಬದ್ಧವಾಗಿ ಲಭಿಸಿರುವ ನಮ್ಮ ಮೂಲಭೂತ ಹಕ್ಕುಗಳನ್ನು ಪಡೆಯುವ ಪ್ರತಿಯೊಬ್ಬ ಹಕ್ಕನ್ನು ನೀವು ಸದುಪಯೋಗ ಪಡಿಸ್ಕೋಬೇಕು ಅಂತ ನನ್ನ ಕಳಕಳ ಮನವಿ. ಅದರಿಂದ ನಾನು ನಿಮ್ಗೆ ಹೇಳೋದೇನೆಂದರೆ 1993 ಹ್ಯೂಮನ್ ರೈಟ್ಸ್ ಕಮಿಷನ್ ನಮ್ಮ ಭಾರತ ದೇಶದಲ್ಲಿ ನಿರ್ಮಾಣ ಮಾಡಲಾಗಿದೆ. ಅದರ ನಂತರ ಪ್ರತಿಯೊಂದು ರಾಜ್ಯದಲ್ಲಿ ಹ್ಯೂಮನ್ ರೈಟ್ಸ್ ಕಮಿಷನ್ನ ನಾವು ಸರ್ಕಾರನೇ ನಮಗೆ ನಿರ್ಮಿಸಲಾಗಿದೆ. ಆದರೆ ಪ್ರತಿಯೊಬ್ಬ ಪ್ರಜೆಗಳನ್ನು ನಮ್ಮ ಹ್ಯೂಮನ್ ರೈಟ್ಸ್ ಅಂದರೆ ಏನು, ನಮ್ಮ ಹಕ್ಕುಗಳ ಬಗ್ಗೆ ತಿಳ್ಕೋಬೇಕಾದ್ರೆ ತುಂಬ ಅನಿವಾರ್ಯ ಆಗಿದೆ. ಇದು ನಿಟ್ಟಿನಲ್ಲಿ ನಾವು ಭಾರತೀಯ ಮಾನವ ಹಕ್ಕುಗಳ ಹಿತರಕ್ಷಣಾ ಸಮಿತಿ ಒಂದು ಆರ್ಗನೈಸೇಷನ್ ಸಂಸ್ಥೆಯನ್ನು ಏರ್ಪಾಡು ಮಾಡಿ ಭಾರತದಲ್ಲಿ ಎಲ್ಲ ರಾಜ್ಯಗಳಲ್ಲಿ ನಾವು ಸಕ್ರಿಯವಾಗಿ ಹೋರಾಟ ಮಾಡಿಕೊಂಡು ಮಾನವ ಹಕ್ಕುಗಳ ಬಗ್ಗೆ ಎಲ್ಲಿ ಉಲ್ಲಂಘನೆ ಆಗುತ್ತೋ ಅಲ್ಲಿ ನಮ್ಮ ಧ್ವನಿ ಇರುತ್ತೆ ಅಂತ ನಾವು ಈ ಮುಖೇನ ನಿಮ್ಮೆಲ್ಲರಿಗೂ ಹೇಳ್ತಾ ಪ್ರತಿಯೊಬ್ಬರು ತಿಳ್ಕೊಬೇಕಾಗಿರೋದು ಇದು. ಆದರೆ ಮುಖ್ಯವಾದ ವಿಷಯ ಒಂದು ಹೇಳ್ತೀನಿ. ಆರ್ಟಿಕಲ್ 21 ಅಲ್ಲಿ ಇರುವ ಪ್ರತಿಯೊಂದು ಅಂಶನೂ ಮಾನವ ಹಕ್ಕುಗಳು ಸಂಬಂಧಪಟ್ಟಿರೋ ಒಂದು ವಿಷಯ. ಇದು ನೀವೆಲ್ಲರೂ ತಿಳ್ಕೊಬೇಕು. ಮುಖ್ಯವಾಗಿ ನಮಗೆ ಎಲ್ಲಿ ಮಾನವ ಹಕ್ಕುಗಳು ಉಲ್ಲಂಘನೆ ಆಗುತ್ತೆ ಅಂತ ನೀವು ತಿಳ್ಕೊಬೇಕಾಗಿರೋದಾದರೆ ಪ್ರಥಮ ಬಾರಿಗೆ ಪೊಲೀಸ್ ಸ್ಟೇಷನ್ ಮೆಟ್ಲಲ್ಲೇ ನಿಮಗೆ ಉಲ್ಲಂಘನೆ ಆಗುತ್ತೆ. ಎಲ್ಲರಿಗೂ ಗೊತ್ತಿರೋ ಅಂಥ ವಿಷಯ. ಹೇಗೆ ಅಂದರೆ ಪೊಲೀಸ್ನವರು ಬೇಕು ಅಂತ ಮಾಡ್ತಾರೋ ಮತ್ತು ಅವರು ಯಾವ ಥರ ಮಾಡ್ತಾರೋ ಅವ್ರಿಗೆ ಯಾವ ಥರ ಪ್ರೆಜರ್ ಇರುತ್ತೋ ಗೊತ್ತಿಲ್ಲ. ಇದಕ್ಕೆ ಮೂಲ ಕಾರಣ ರಾಜಕೀಯ ನಾಯಕರು. ಅವರು ಒತ್ತಡದಿಂದ ಅವರು ಆಗ್ಬೋದೇನೋ. ಆದರೆ ಏನೇ ಆಗಲಿ ಮಾನವ ಉಲ್ಲಂಘನೆ ಮಾಡಿದಾಗ ತಪ್ಪೇ ಆಗುತ್ತೆ. ಏನಂದರೆ ಒಂದು ಪೊಲೀಸ್ ಸ್ಟೇಷನಲ್ಲಿ ಒಂದು ಅಪರಾಧಿನೋ ಒಂದು ನೀವು ಕರ್ಕೊಂಬಂದಾಗ 24 ಅವರ ಒಳಗಡೆ ನೀವು ಜಡ್ಜ್ ಮುಂದೆ ಪ್ರೊಡ್ಯೂಸ್ ಮಾಡಬೇಕು. ಆದರೆ ಎಷ್ಟು ಕಡೆ ನಡೀತಾ ಇದೆ ಅಂತ ನೀವು ಅಂದ್ಕೊಂಡಿದ್ದೀರಿ. ಆದರೆ ನನ್ನ ಗಮನಕ್ಕೆ ಬಂದಾಗ ಎಲ್ಲೂ ಆ ಥರ ನಡೀತಾ ಇಲ್ಲ. ಹಾಗೆಯೇ ಇನ್ನೊಂದು ಮುಖ್ಯವಾದ ವಿಷಯ, ನೀವು ಒಬ್ಬನ ಅರೆಸ್ಟ್ ಮಾಡಬೇಕಾದ್ರೆ ನೀವು ಏನಕ್ಕೆ ಅರೆಸ್ಟ್ ಮಾಡ್ತಾಯಿದ್ದೀರಿ ಅದು ಪ್ರತಿಯೊಬ್ಬರು ಪೊಲೀಸ್ನವರು ತಿಳಿಸಿ ಅವ್ರಿಗೆ ಸಂಬಂಧಪಟ್ಟಿರೋರಿಗೆ ಇನ್ನೊಬ್ಬರಿಗೆ ವಿಷಯ ತಿಳಿಸಬೇಕಾಗಿದೆ. ಆದರೆ ಎಷ್ಟು ಕಡೆ ಇದು ನಿಮಗೆ ಸಿಗ್ತಾ ಇದೆ ನ್ಯಾಯ ಇದೆ. ನಿಮ್ಮ ಮುಂದಿನ ದಿನಗಳಲ್ಲಿ ಮತ್ತು ನಾನು ನಿಮಗೆ ಇನ್ನೊಂದು ಆರ್ಟಿಕಲ್ 9